ಈ IPL ಮತ್ತೊಂದು ಕ್ಲೋಸ್ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. LSC ಅವರು ಸಖತ್ತಾಗಿ ಆಡಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ಮುಕುಲ್ ಚೌಧರಿ ಮತ್ತೆ ಆಯುಷ್ ಬದನಿ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡೋದ್ರಿಂದ LSC ಟೀಮ್ ಗೆದ್ದಿದೆ ಅಂತ ಹೇಳ್ಬೋದು. ಲಾಸ್ಟ್ ಬಾಲ್ ಫಿನಿಶ್ ನ ನೋಡಿದೀವಿ ಮ್ಯಾಚ್ ಏನೇನಾಯ್ತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಫಸ್ಟ್ LSC ಅವರು ಟಾಸ್ ನ ಗೆಲ್ತಾರೆ, ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಫಿನ್ನಾಲಿನ ಅಜಿಂಕ್ಯ ರಹಾನೆ ಅವರು ಓಪನಿಂಗ್ ಬರ್ತಾರೆ. ಫಿನ್ನಾಲಿ ಅವರು ಚೆನ್ನಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಆಮೇಲೆ ವಿಕೆಟ್ ನ ಒಪ್ಪಿಸ್ತಾರೆ ಅಂತ ಹೇಳ್ಬೋದು. ಅದು ಔಟ್ ಅಂತಾನೆ ಅಲ್ಲ, ಅಂಪೈರ್ ನ ಕೊಡ್ತಾರೆ. ಅಲ್ಲಿ ಮೋಸ ಆಯ್ತು ಅಂತ ಹೇಳ್ಬೋದು ಸ್ವಲ್ಪ ಫಿನ್ನಾಲಿನವ್ರಿಗೆ. ಯಾಕಂತಂದ್ರೆ ಅಲ್ಲಿ ಬೌಂಡ್ರಿ ಕುಷನ್ಗೆ ಸ್ವಲ್ಪ ಅಲ್ಲಾಡೋ ತರ ಕಾಣುತ್ತೆ. ಬೌಂಡ್ರಿ ಕುಷನ್ ಆದ್ರೂ ಸ್ವಲ್ಪ ಔಟ್ ನ ಕೊಡ್ತಾರೆ ಅಂತ ಹೇಳ್ಬೋದು. ಅದು ಸ್ವಲ್ಪ ಮೋಸ ಆಯ್ತು ಅಂತ ಹೇಳ್ಬೋದು ಫಿನ್ನಾಲಿನವ್ರಿಗೆ. ಅದನ್ನ ಬಿಟ್ಟರೆ ಅಜಿಂಕ್ಯ ರಹಾನೆ ಮತ್ತೆ ಅಂಕುಶ್ ರಘುವಂಶಿ ಅವರು ಸಖತ್ತಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಅಜಿಂಕ್ಯ ರಹಾನೆ ಅವರು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಆಲ್ಮೋಸ್ಟ್ 10 ಓವರ್ಗೆ 100 ರನ್ಸ್ ನ ಸ್ಕೋರ್ ಮಾಡ್ಕೊಂಡು ಬರ್ತಾ ಇದ್ದಾರೆ KKR ಟೀಮ್ ಅವರು. ಅದಾದ್ಮೇಲೆ ಬರ್ತಾರೆ ಕೆಮರಾನ್ ಗ್ರೀನ್ ಅವರು ಈ ಮ್ಯಾಚ್ ಇಂದ ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ಚೆನ್ನಾಗಿ ಆಡ್ತಾ ಇರ್ತಾರೆ ಬ್ಯಾಟಿಂಗ್ ಅಂತ ಹೇಳೋದು. ಸ್ವಲ್ಪ ಸ್ಲೋನೇ ಆಡಿದ್ರು ಅಂತ ಹೇಳೋದು ಕೆಮರಾನ್ ಗ್ರೀನ್ ಅವರು. ಅವ್ರಿಗಿರುವಂಥ ಕೇಪಬಿಲಿಟಿಗೆ ಇದು ಸ್ಕೋರೇ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಕೆಮರಾನ್ ಗ್ರೀನ್. ಆಸ್ಟ್ರೇಲಿಯಾ ಟೀಮ್ಗೂ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತೆ RCBಗೂ ಚೆನ್ನಾಗಿ ಆಡಿದ್ದಾರೆ. ಮತ್ತೆ ಮುಂಬೈ ಇಂಡಿಯನ್ಸ್ಗೂ ಸೆಂಚುರಿ ಎಲ್ಲ ಹೊಡೆದಿರುವಂಥ ಪ್ಲೇಯರು ಕೆಮರಾನ್ ಗ್ರೀನ್ ಅವರು. ಸ್ಲೋಗೆ ಆಡಿದ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ರಘುವಂಶಿ ಅವರು ಅಷ್ಟೊಂದು ಮೇಜರ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. 45 ರನ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಇದ್ದರೆ ಅಕ್ಸಲರೇಟ್ ಮಾಡ್ಬೋದಾಯ್ತು ಅಂತ ಹೇಳ್ಬೋದು. ಅಕ್ಸಲರೇಟ್ ಮಾಡಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ವೆಸ್ಟ್ ಇಂಡೀಸ್ ಪ್ಲೇಯರು ರೋಮನ್ ಪವಲ್ ಅವರು. ಅವ್ರಿಗಿರೋ ಸ್ಟ್ಯಾಂಡರ್ಡ್ಗೆ ಇನ್ನೂ ಚೆನ್ನಾಗಿ ಆಡ್ಬೋದಾಯ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ 11 ಓವರಿಂದ 16ನೇ ಓವರ್ಗೆ ರನ್ಸೇ ಬರಲ್ಲ ಅಂತ ಹೇಳ್ಬೋದು. ಗುರು ಸಖತ್ ಒದ್ದಾಡಿದ್ರು ಅಂತ ಹೇಳ್ಬೋದು. ರನ್ಸೇ ಬರಲ್ಲ, ಸಿಂಗಲ್ ತಗೋತಿದ್ರು ಅಂತ ಹೇಳ್ಬೋದು ರೋಮನ್ ಪವಲ್ ಹಾಗೂ ಕೆಮರಾನ್ ಗ್ರೀನ್ ಅವರು. ಆಮೇಲೆ ಸ್ಲಾಗ್ ಓವರ್ಸಲ್ಲಿ ಚೆನ್ನಾಗಿ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಕೆಮರಾನ್ ಗ್ರೀನ್ ಮತ್ತೆ ರೋಮನ್ ಪವಲ್ ಅವರು. 51 ರನ್ನ ಸ್ಲಾಗ್ ಓವರ್ಸಲ್ಲಿ ಗಳಿಸ್ಕೊಳ್ತಾರೆ. ಮತ್ತೆ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಅಜಿಂಕ್ಯ ರಹಾನೆ ಮತ್ತೆ ರಘುವಂಶಿ, ಕೆಮರಾನ್ ಗ್ರೀನ್ ಮತ್ತೆ ರೋಮನ್ ಪವಲ್ ಕಾಂಟ್ರಿಬ್ಯೂಷನ್ ಇಂದ 181 ರನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ LSC ಟೀಮ್ಗೆ ಅಂತ ಹೇಳಿ. LSC ಟೀಮ್ ಅದನ್ನ ಚೇಸ್ ಮಾಡಕ್ಕೆ ಅಂತ ಬರ್ತಾರೆ. ಸಖತ್ತಾದಂಥ ಪಾರ್ಟ್ನರ್ಶಿಪ್ ನ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಹೇಡನ್ ಮರ್ಕಮ್ ಹಾಗೂ ಮಿಚೆಲ್ ಮಾರ್ಷ್ ಅವರು 41 ರನ್ನ ಪಾರ್ಟ್ನರ್ಶಿಪ್ ನ ಕಲೆ ಹಾಕ್ತಾರೆ. ಅಲ್ಲಿಂದ ಮ್ಯಾಚ್ ಚೇಂಜ್ ಆಗುತ್ತೆ ಅಂತ ಹೇಳಿ. ರಿಷಬ್ ಪಂತ್ ಔಟ್ ಆಗ್ತಾರೆ. ಮತ್ತೆ ನಿಕೋಲಸ್ ಪೂರನ್ ಔಟ್ ಆಗ್ತಾರೆ. ಅಬ್ದುಲ್ ಸಮದ್ ಕೂಡ ಔಟ್ ಆಗ್ತಾರೆ. ಆಯುಷ್ ಬದೋನಿ ಮತ್ತೆ ಮುಕುಲ್ ಚೌಧರಿ ಇಂದಾನೆ ಈ ಮ್ಯಾಚ್ ನ ಗೆದ್ದಿದ್ದಾರೆ LSC ಅಂತ ಹೇಳ್ಬೋದು. ಎಂತ ಟ್ಯಾಲೆಂಟ್ ಗುರು, ಸೈಕಾಗಿ ಹೊಡಿತಾ ಇರ್ತಾರೆ ಗುರು. ಫುಲ್ ಶಾಟ್ಗಳಲ್ಲೇ 6 ನ ಹೊಡೆದಿದ್ದಾರೆ ಇದು ಮುಕುಲ್ ಚೌಧರಿ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಅವ್ರಿಗೆ ಜೊತೆ ನಾನ್ ಸ್ಟ್ರೈಕಲ್ಲಿ ಯಾರು ಇರ್ತಾ ಇದ್ರು ಅಂದ್ರೆ ಆವಿಷ್ ಖಾನ್ ಇದ್ರು. ಆವಿಷ್ ಖಾನ್ಗೆ ಬ್ಯಾಟಿಂಗ್ ಆಡಕ್ ಬರೋದಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ನಮ್ಮ RCB ಮೇಲೆ ಒಂದು ಮ್ಯಾಚ್ ನೆನಪಿದ್ರೆ ನಿಮಗೆ ಬರೀ ಸುಮ್ಮನೆ ಬೀಸ್ಬಿಟ್ಟು ಓಡ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಆವಿಷ್ ಖಾನ್ ಅವ್ರಿಗೆ ಬ್ಯಾಟಿಂಗ್ ಆಡೋಕ್ಕೆ ಬರಲ್ಲ. ನಾನ್ ಸ್ಟ್ರೈಕರಲ್ಲಿ ಬ್ಯಾಟ್ಸ್ಮನ್ ಇಲ್ದೇನೆ ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿರ್ತಿಲ್ಲ LSC ಟೀಮ್ ಅಂತ ಹೇಳೋದು. ಆಯುಷ್ ಬದನ್ ಅಂತ ಸಖತ್ ಕ್ಲಾಸ್ ಇನ್ನಿಂಗ್ಸ್ ಆಡ್ತಾರೆ ಅಂತ ಹೇಳೋದು. 50 ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್. ಯಾಕಂದ್ರೆ LSC ಟೀಮ್ ಅವರಿಗೆ ಲಾಸ್ಟ್ 2 ಸೀಸನ್ಗಳಿಂದ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಬರ್ತಾ ಇರೋದಿಲ್ಲ ಆಯುಷ್ ಬದೋನಿ ಅಂತ ಹೇಳ್ಬೋದು. ಮುಕುಲ್ ಚೌಧರಿ ಅವರು ಈ ಸೀಸನ್ ಇಂದ LSC ಟೀಮ್ಗೆ ಆಡ್ತಿದ್ದಾರೆ. ಒಳ್ಳೆ ಪಿಕ್ ಅಂತ ಹೇಳ್ಬೋದು. ಯಾಕಂದ್ರೆ 3 ಮ್ಯಾಚ್ ಆಡಿಸಿದ್ರು, 2 ಮ್ಯಾಚ್ ಆಡಿಸಿದ್ರು, ಅಷ್ಟೊಂದಿನ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ನಿಮಗೆ ಮುಕುಲ್ ಚೌಧರಿ ಅವ್ರದ್ದು. ಈ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಬಂದಿದೆ ಅಂತ ಹೇಳ್ಬೋದು. ಎಂತೆಂಥ ಶಾಟ್ಗಳನ್ನ ಹೊಡೆದ್ರು ಗುರು ಇಲ್ಲಿ ಮುಕುಲ್ ಚೌಧರಿ. ಅನ್ಬಿಲಿಯಬಲ್ ಶಾಟ್ಗಳನ್ನೆಲ್ಲ ಹೊಡೆದ್ರು. ಅಲ್ಲಿ ಎಕ್ಸ್ಟ್ರಾ ಕವರ್ ಮೇಲೆ ಆಗಿರೋದು ಮತ್ತೆ ಫುಲ್ ಶಾಟ್ಗಳಾಗಿರ್ಬೋದು, ಸ್ಕ್ವೇರ್ ಲೆಗ್ ಮೇಲಂತೂ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಯಾಕಂದ್ರೆ ಆ ರೀತಿ ಪ್ರೆಷರ್ ಇತ್ತು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಸುನಿಲ್ ನಾರಾಯಣ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಸ್ಪೆಲ್ ಹಾಕಿದ್ದಾರೆ ಅಂತ ಹೇಳೋದು. ಯಾಕಂತಂದ್ರೆ ಆ ರೀತಿ ರನ್ನು ಕೊಟ್ಟಿಲ್ಲ ಮತ್ತೆ ವಿಕೆಟ್ ಅಷ್ಟೊಂದು ಬಿದ್ದಿಲ್ಲ ಅವ್ರಿಗೆ. ಆದ್ರೆ ಒಂದೇ ಒಂದು ವಿಕೆಟ್ ಬಿದ್ದಿದೆ ಸುನಿಲ್ ನಾರಾಯಣ್ ಅವ್ರಿಗೆ. ಅದನ್ನು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳೋದು. ಆಲ್ಮೋಸ್ಟ್ ಎಲ್ಲ ಓವರ್ಗಳು ಡಾಟ್ ಆಗ್ತಾ ಇದ್ರು ಅಂತ ಹೇಳ್ಬೋದು. ಸಖತ್ತಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಇಲ್ಲಿ LSC ಟೀಮ್ ಅಂತ ಹೇಳ್ಬೋದು. ಮುಕುಲ್ ಚೌಧರಿ ಅವ್ರ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಇನ್ ಲಾಸ್ಟ್ ಓವರ್ ಡ್ರಾಮಕ್ ಬರುತ್ತೆ ಅಂತ ಹೇಳ್ಬೋದು. 6 ಓವರ್ಗೆ 6 ಬಾಲ್ಗೆ 14 ರನ್ ಬೇಕಾಗಿರುತ್ತೆ. ಫಸ್ಟ್ ಬಾಲ್ ಅಂದ್ರೆ 6 ಹೊಡಿ, ಫಸ್ಟ್ ಬಾಲ್ ಸಿಂಗಲ್ ಕೊಡ್ತಾರೆ ಆವಿಷ್ ಖಾನ್ ಅವರು. ಅದನ್ನ ನೆಕ್ಸ್ಟ್ 5 ಬಾಲಲ್ಲಿ 13 ರನ್ ಬೇಕಾಗುತ್ತೆ. 2ನೇ ಬಾಲೇ 6 ಹೊಡಿತಾರೆ ಅಂತ ಹೇಳೋದು ಮುಕುಲ್ ಚೌಧರಿ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಆಮೇಲೆ ವೈಭವ್ ವರೋರಾ ಅವರು ಸ್ವಲ್ಪ ಯೋಚನೆ ಮಾಡಿ ಅಜಿಂಕ್ಯ ರಹಾನೆ ಜೊತೆ ಔಟ್ ಸೈಡ್ ದಿ ಆಫ್ ಆಗ್ತಾರೆ. ಸಖತ್ತಾಗಿ ಬೌಲಿಂಗ್ ಮಾಡ್ತಿರುತ್ತೆ. ಆಮೇಲೆ 2 ಬಾಲ್ 3 ಬಾಲ್ ಡಾಟ್ ಆಗ್ತಾರೆ ಅಂತ ಹೇಳ್ಬೋದು. ಆಮೇಲೆ ಬರುತ್ತೆ 3 ಬಾಲ್ಗೆ 2 ಬಾಲ್ಗೆ 7 ರನ್ ಅನ್ನೋ ಸಿಚುವೇಶನ್ ಬರುತ್ತೆ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ವೈಭವ್ ವರೋರಾ ಕೂಡ ಏನು ತಪ್ಪಿಲ್ಲ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಆಡಿದ್ದಾರೆ ಅಂತ ಹೇಳ್ಬೋದು. ನೀವು ಮುಕುಲ್ ಚೌಧರಿ ಅವರಿಗೆ ಬೌಲರ್ಗೆ ಯಾವುದೇ ಬ್ಲೇಮ್ನ ಹೊರ್ಸಂಗಿಲ್ಲ. ಯಾಕಂದ್ರೆ ಸ್ಕೋರ್ ಇದ್ದಿದ್ದೆ ಕಮ್ಮಿ. ಇನ್ಫ್ಯಾಕ್ಟ್ ಸ್ಕೋರಿನ 200 ಮೇಲೆ ಹೊಡಿಬೇಕಾಯ್ತು ಇವರು. ಯಾಕಂದ್ರೆ ಆ ರೀತಿ ಸ್ಟಾರ್ಟ್ ಸಿಕ್ಕಿತ್ತು KKR ಅವ್ರಿಗೆ. ಇಲ್ಲಿ ಬೌಲರ್ಸ್ಗಳು ನೀವೇನು ಬ್ಲೇಮ್ ಮಾಡಂಗಿಲ್ಲ. ಯಾಕಂದ್ರೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ವೈಭವ್ ವರೋರಾ ಕೂಡ ಮ್ಯಾಚ್ ತಂದಿದ್ದಾರೆ ಅಂತ ಹೇಳೋದು. ಯಾಕಂತಂದ್ರೆ ಫಸ್ಟ್ ಬಾಲ್ ಸಿಂಗಲ್, 2ನೇ ಬಾಲ್ 6 ಹೊಡ್ಸ್ಕೊಂಡ್ಮೇಲೆ ತಿರ್ಗಾ 2 ಬಾಲ್ ಡಾಟ್ ಆಗ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. 2 ಬಾಲ್ಗೆ 7 ರನ್ ಬೇಕಾಗಿರುತ್ತೆ. ತಿರ್ಗಾ 6 ಹೊಡಿತಾರೆ ಗುರು. ಎಕ್ಸ್ಟ್ರಾ ಕವರ್ ಮೇಲೆ ಅನ್ಬಿಲಿಯಬಲ್ 6 ಅಂತಾನೆ ಹೇಳ್ಬೋದು. ಸೈಕ್ ಇನ್ನಿಂಗ್ಸ್ ಆಡಿದ್ದಾರೆ. ಅದಾದ್ಮೇಲೆ ತಿರ್ಗಾ ಲಾಸ್ಟ್ ಬಾಲ್ ಸ್ಲೋ ರನ್ ಬೌನ್ಸರ್ ಆಗ್ತಾರೆ, ಮಿಸ್ ಆಗುತ್ತೆ ಅಂತ ಹೇಳ್ಬೋದು. ಓಡ್ಬಿಡ್ತಾರೆ ಇಬ್ರು ದಮ ಅಂತ ಸಖತ್ತಾಗಿ ಓಡಿ ರನ್ಸ್ ಗಳಿಸ್ಕೊಂಡು ವಿನ್ ಆಗ್ಬಿಡ್ತಾರೆ LSC ಟೀಮ್ ಅಂತ ಹೇಳ್ಬೋದು. ಏನು ಟೀಮರೆಲ್ಲ ಓಡ್ಬಿಡ್ತಾರೆ ಅಂತ ಹೇಳೋದು. ಆ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಮುಕುಲ್ ಚೌಧರಿ ಅಂತ ಹೇಳ್ಬೋದು ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಫಾರ್ ಯಂಗ್ಸ್ಟರ್ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಅಷ್ಟು ಈಸಿ ಅಲ್ಲ. ಯಾಕಂತೇಳಿದ್ರೆ ರನ್ನೇ ಇರಲಿಲ್ಲ ಗುರು. ಎಲ್ಲ ಆಲ್ಮೋಸ್ಟ್ 12, 13 ರನ್ ರಿಕ್ವೈರ್ಡ್ ರನ್ ರೇಟ್ ಏರ್ಕೊಂಡು ಹೋಗ್ತಾನೆ ಇತ್ತು. ಆ ರೇಂಜಲ್ಲಿ ಬಂದಿರುವಂಥ ಪರ್ಫಾರ್ಮೆನ್ಸ್ ಇದು ಮುಕುಲ್ ಚೌಧರಿ ಅವ್ರದ್ದು.
ಬೇರೆ ಯಾವುದೇ ಸಮಯದಲ್ಲಿ ಈಗ ಫಸ್ಟ್ ಟಾರ್ಗೆಟ್ ಬಿಟ್ಟು ಸೆಟ್ ಮಾಡಬೇಕು ಈ ಥರ ಇನ್ನಿಂಗ್ಸ್ ಬಂದರೆ ಇಷ್ಟೊಂದು ಪ್ರಶಂಸೆ ಸಿಗ್ತಾ ಇರಲ್ಲ ಅವ್ರಿಗೆ. ಯಾಕಂತಂದರೆ ಇದು ಚೇಸಿಂಗಲ್ಲಿ ಬಂದು ಗೆಲ್ಸೋವಂಥ ಸಂದರ್ಭಕ್ಕೆ ಬಂದು ನಾನ್ ಸ್ಟ್ರೈಕಲ್ಲಿ ಬ್ಯಾಟ್ಸ್ಮನ್ ಇಲ್ಲ ಆವಿಷ್ಕೊಂಡಿರೋದು. ಆ ಟೈಮಲ್ಲಿ ಬಂದು ಮುಕುಲ್ ಚೌಧರಿ ಅವರು ಈ ರೀತಿ ಬ್ಯಾಟಿಂಗ್ ಆಡಿರೋದ್ರಿಂದ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತ ಇದನ್ನ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಸಖತ್ತಾಗಿ ಆಡಿದರೆ ಇಲ್ಲ ಆಯುಷ್ ಬದಲು ನೀವು ಮರಂಗಿಲ್ಲ. ಯಾಕಂತೇಳಿದ್ರೆ ಮುಕುಲ್ ಚೌಧರಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದರೆ ಅಷ್ಟೇ ಪ್ರಾಮುಖ್ಯತೆಯಲ್ಲಿ ನೀವು ಆಯುಷ್ ಬದೋನಿಗೂ ಕೊಡಬೇಕು. ಯಾಕಂದರೆ ಆ ರೀತಿ ಆಯುಷ್ ಬದೋನಿ ಮತ್ತು ಮುಕುಲ್ ಚೌಧರಿ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳೋದು. ರಿಷಬ್ ಪಂತ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ, ನಿಕೋಲಸ್ ಪೂರನ್ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತ ಹೇಳ್ಬೋದು. ಈಗ KK ಅವರು 4ಕ್ಕೆ 4 ಮ್ಯಾಚು ಸೋತಿದ್ದಾರೆ ಅಂತ ಹೇಳ್ಬೋದು. ಒಂದು ಮ್ಯಾಚ್ ಮಳೆ ಬಂದು ನಿಂತೋಯ್ತು, ಅದೊಂದೇ ಒಂದು ಪಾಯಿಂಟ್ ಇದೆ ಅವ್ರ ಹತ್ರ, ಅಷ್ಟೇ, ಇನ್ನೇನು ಪಾಯಿಂಟೇ ಇಲ್ಲ ಅಂತ ಹೇಳ್ಬೋದು. KKR ಟೀಮ್ ಹತ್ರ ನೆಕ್ಸ್ಟ್ ಮ್ಯಾಚ್ನವರು ಗೆಲ್ತಾರ ಅಂತ ನೋಡಬೇಕಾಗುತ್ತೆ. ಅಜಿಂಕ್ಯ ರಹಾನೆ ಸಖತ್ತಾಗಿ ಆಡೋರು ಬ್ಯಾಟಿಂಗರು, ಕ್ಯಾಪ್ಟನ್ಸಿನೂ ಚೆನ್ನಾಗಿದೆ, ಏನು ಮಾಡೋಕ್ಕಾಗಿಲ್ಲ, ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಈ ವಿಡಿಯೋನ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.